ಇತಿಹಾಸದ ಮೊದಲನೇ ಪಾಠ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ರೋಮನ್ ನಂಬರ್ 1 ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಪ್ರಶ್ನೆ ಸಂಖ್ಯೆ 1. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಪ್ರಶ್ನೆ 2. ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿದವನು ವಾಸ್ಕೋ ಡಿ ಗಾಮ. 3. 1741ರಲ್ಲಿ ಡಚ್ಚರು ಮಾರ್ತಾಂಡವರ್ಮನ ಮೇಲೆ ಯುದ್ಧ ಸಾರಿದರು. ಪ್ರಶ್ನೆ 4. ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಪ್ರಶ್ನೆ 5. ರಾಬರ್ಟ್ ಕ್ಲೈವನು 1757ರಲ್ಲಿ ಸಿರಾಜುದ್ದೌಲನ ಮೇಲೆ ಯುದ್ಧವನ್ನು ಸಾರಿದನು. ಉತ್ತರ ಪ್ಲಾಸಿ ಯುದ್ಧವನ್ನು. ಪ್ರಶ್ನೆ 6. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವರು 2ನೇ ಶಾ ಆಲಂ. ಪ್ರಶ್ನೆ 7. ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ರಾಬರ್ಟ್ ಕ್ಲೈವ್. ರೋಮನ್ ನಂಬರ್ ಸಂಖ್ಯೆ 2. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1. ಮಧ್ಯಕಾಲದಲ್ಲಿ ಭಾರತ ಹಾಗೂ ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು? ಉತ್ತರ 1. ಭಾರತದ ಸಾಂಬಾರು ಪದಾರ್ಥಗಳಿಗೆ ಯುರೋಪಿನಲ್ಲಿ ಅಪಾರ ಬೇಡಿಕೆ ಇತ್ತು. 2. ಏಷ್ಯಾದ ಸರಕುಗಳನ್ನು ಅರಬ್ಬರು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. 3. ಅವುಗಳನ್ನು ಇಟಲಿಯ ವ್ಯಾಪಾರಿಗಳು ಖರೀದಿಸಿದ ನಂತರ ಯುರೋಪ್ ದೇಶಗಳಲ್ಲಿ ಮಾರುತ್ತಿದ್ದರು. 4. ಕಾನ್ಸ್ಟಾಂಟಿನೋಪಲ್ ನಗರವು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲಾಗಿತ್ತು. ಪ್ರಶ್ನೆ ಸಂಖ್ಯೆ 2. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ. 1. ಉತ್ತರ 1453ರ ಕಾನ್ಸ್ಟಾಂಟಿನೋಪಲ್ ನಗರದ ಪತನ. 2. ನಾವಿಕರಿಗೆ ಯುರೋಪಿನ ರಾಜರು ನೀಡಿದ ಪ್ರೋತ್ಸಾಹ. 3. ದಿಕ್ಸೂಚಿಯ ಸಂಶೋಧನೆ. 4. ಆಸ್ಟ್ರೋಲಾಬ್ ಸಿಡಿಮದ್ದುಗಳನ್ನು ಕಂಡುಹಿಡಿದದ್ದು. 5. ಇಟಲಿಯ ಏಕಸ್ವಾಮ್ಯ ಮುರಿಯುವ ಯತ್ನ. ಪ್ರಶ್ನೆ ಸಂಖ್ಯೆ 3. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರನ್ನು ಪಟ್ಟಿ ಮಾಡಿ. ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರು. ಪ್ರಶ್ನೆ 4. ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು? ಉತ್ತರ 1. ತನ್ನ ಗಡಿಯನ್ನು ವಿಸ್ತರಿಸಲು 50,000 ಸೈನಿಕರ ಸೈನ್ಯವನ್ನು ಕಟ್ಟಿದನು. 2. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ಸದೆಬಡಿಯಲು ಅನೇಕ ರಣತಂತ್ರಗಳನ್ನು ಹಣೆದನು. 3. ಸುತ್ತಲಿನ ಪಾಳೆಯಗಾರರನ್ನು ಸಂಸ್ಥಾನಿಕರನ್ನು ಡಚ್ಚರ ವಿರುದ್ಧದಲ್ಲಿರಿಸಿದನು. 4. ತಿರುವಾಂಕೂರಿನ ಮೇಲೆ ದಾಳಿ ಮಾಡಿದ ಡಚ್ಚರನ್ನು ಸೋಲಿಸಿದನು. 5. ಡಚ್ಚರ ನೆಡುಮಂಗರ ಮತ್ತು ಕೊಟ್ಟಾರಕರ ಎಂಬ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡನು. 6. ಡಚ್ಚರು ಕೊಟ್ಟಾರಕರದ ವಿಚಾರವೆತ್ತಿ ತಿರುವಾಂಕೂರಿನ ಮೇಲೆ ಪುನಃ 1741ರಲ್ಲಿ ದಾಳಿ ಮಾಡಿದರು. 7. ಕೊಳಚಲ್ 4 ದಿನಗಳ ಭೀಕರ ಕದನದಲ್ಲಿ ಡಚ್ಚರನ್ನು ಸೋಲಿಸಿದನು. 8. ಅಂತಿಮವಾಗಿ ನಡೆದ ಒಪ್ಪಂದದಲ್ಲಿ ಡಚ್ಚರು ಸಂಪೂರ್ಣ ಶರಣಾದರು. ಪ್ರಶ್ನೆ ಸಂಖ್ಯೆ 5. 2ನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿ. ಉತ್ತರ 1. ಫ್ರೆಂಚರು ಸಲಾಬತ್ ಜಂಗ್ನನ್ನು ಹೈದರಾಬಾದ್ ನಿಜಾಮನಾಗಿ ಮಾಡಿದರು. 2. ಅವನ ರಕ್ಷಣೆಗೆ ಬುಸ್ಸಿಯನ್ನು ನೇಮಿಸಿದರು. 3. ಈತ ಕಾರ್ನಾಟಿಕ್ನಲ್ಲಿ ಇಂಗ್ಲಿಷರು ಚಂದಾ ಸಾಹೇಬನನ್ನು ಕೊಂದು ಅವನ ಸ್ಥಾನದಲ್ಲಿ ಮೊಹಮ್ಮದ್ ಅಲಿಯನ್ನು ಕೂರಿಸಿದರು. 4. ಕೊನೆಗೆ ಪಾಂಡಿಚೇರಿ ಒಪ್ಪಂದದೊಂದಿಗೆ ಈ ಯುದ್ಧ ಅಂತ್ಯವಾಯಿತು. ಪ್ರಶ್ನೆ ಸಂಖ್ಯೆ 6. ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. ಕಾರಣಗಳು: 1. ಕಂಪನಿಯ ನೌಕರರಿಂದ ದಸ್ತಗಳ ದುರುಪಯೋಗ. 2. ನವಾಬನ ಅನುಮತಿ ಇಲ್ಲದೆ ಕೋಟೆಗಳ ದುರಸ್ತಿ. 3. ಕಪ್ಪು ಕೋಣೆ ದುರಂತ. ಪರಿಣಾಮಗಳು: 1. ಭಾರತೀಯರಲ್ಲಿದ್ದ ಅನೈತಿಕತೆ ಅಸಂಘಟನೆಯನ್ನು ತೋರಿಸಿತು. 2. ಮೀರ್ ಜಾಫರ್ ಬಂಗಾಳದ ನವಾಬನಾದನು. 3. ಕಂಪನಿಗೆ ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕು ಸಿಕ್ಕಿತು. 4. ಮೀರ್ ಜಾಫರ್ನು ಕಂಪನಿಗೆ 17,70,00,000 ರೂಪಾಯಿಗಳನ್ನು ಯುದ್ಧ ಪರಿಹಾರ ನೀಡಬೇಕಾಯಿತು. ಪ್ರಶ್ನೆ ಸಂಖ್ಯೆ 7. ಬಕ್ಸಾರ್ ಕದನದ ಪರಿಣಾಮಗಳು ಯಾವುವು? ಉತ್ತರ 1. 2ನೇ ಶಾ ಆಲಂನು ಕಂಪನಿಗೆ ದಿವಾನಿ ಹಕ್ಕನ್ನು ಬಿಟ್ಟುಕೊಟ್ಟನು. 2. ಶಾ ಆಲಂ ಬಂಗಾಳದ ಎಲ್ಲ ಹಕ್ಕುಗಳನ್ನು ಕಂಪನಿಗೆ ಬಿಟ್ಟುಕೊಟ್ಟನು. 3.
ಔದ್ನ ನವಾಬನು ಕಂಪನಿಗೆ 50 ಲಕ್ಷ ರೂಪಾಯಿ ಯುದ್ಧ ನಷ್ಟ ನೀಡಿದನು. 4. ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ನೀಡಲಾಯಿತು. ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಲೈಕ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.